ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಪ್ಪ ಇದು 2 ಸೀರೆಗಳನ್ನ ತಗೊಂಡು ಕೂತಿದ್ದಾರೆ ಅಂತ ಅನ್ಕೋತಿದ್ದೀರಾ. ಸೊ ಈ ರೀತಿ ಸೀರೆಗಳಿಗೆ ಮಾಮೂಲಿ ಇದೇನು ಜಾಸ್ತಿ ಏನು ಗ್ರ್ಯಾಂಡ್ ಸೀರೆ ಅಲ್ಲ, ಜಾಸ್ತಿ ದುಡ್ಡಿನ ಸೀರೆನೂ ಅಲ್ಲ. ಸೊ ಈ ರೀತಿ ಸಿಂಪಲ್ ವರ್ಕ್ ಇರೋವಂಥ ಸೀರೆಗಳಿಗೆ ಹೇಗೆ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಈ ಸೀರೆಗಳನ್ನ ಗ್ರ್ಯಾಂಡ್ ಮಾಡ್ಬೋದು ಅಂತಂದ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಸೊ ಬ್ಲೌಸ್ಗೆ ಏನು ಅಷ್ಟೊಂದೇನು ಕಾಸ್ಟ್ಲಿ ಆಗೋದಿಲ್ಲ. ಆ ರೀತಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಇದು 2 ಸೀರೆಗೂ ಕೂಡ. ಸೊ ಇನ್ನೂ ಒಂದು ಅಷ್ಟಿದೆ. ಫಸ್ಟ್ ಇದು 2ನ್ನ ತೋರಿಸೋಣ, ಒಂದು ಐಡಿಯಾ ಬರುತ್ತೆ ನಿಮಗೂ ಅಂತಂದ್ಬಿಟ್ಟು ವೀಡಿಯೋನ ಮಾಡ್ಕೋತಾ ಇದ್ದೀನಿ. ಇನ್ನೂ ಒಂದಷ್ಟಿದೆ, ಅದನ್ನು ಕೂಡ ತೋರಿಸ್ತೀನಿ. ಯಾವ ಸ್ಯಾರಿಗೆ ಯಾವ ರೀತಿ ಡಿಸೈನ್ ಮಾಡಿಸಿದ್ರೆ ನಿಮಗೆ ಬೆಟರ್ ಅಂತ. ಸೊ ಟೈಲರ್ಗಳ ಹತ್ರ ಹೋಗಿ ಯಾವ ಡಿಸೈನ್ ಅಂತ ಅಂದ್ಬಿಟ್ಟು ನೀವು ಫೋನಲ್ಲೆಲ್ಲ ಸರ್ಚ್ ಮಾಡ್ತಾನೆ ಇರ್ತೀರಾ ಅಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಯಾವ ರೀತಿ ಸ್ಟಿಚ್ ಮಾಡಿಸ್ಬೋದು ಅಂತ ಅಂದ್ಬಿಟ್ಟು ಕಾಂಟ್ರಾಸ್ಟಲ್ಲೇ ಮಾಡಿಸ್ಬೋದು, ಇಲ್ಲ ಅಂತಂದರೆ ನೆಟ್ಟೆಡ್ನ ಯೂಸ್ ಮಾಡಿ ನೀವು ಕೂಡ ಮಾಡಿಸ್ಕೋಬೋದು. ಅದನ್ನು ನಾನು ಇವಾಗ ಬ್ಲೌಸ್ಗಳನ್ನ ತೋರಿಸ್ತೀನಿ. ಹೇಗೆ ಬಂದಿದೆ ಅಂತ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ಕೂಡ ನೋಡ್ಬೋದು. ಸೊ ನೋಡಿ, ಈ ರೀತಿ ಸೀರೆ ಇದು ಜಸ್ಟ್ ಬಂದು 550 550 ರೂಪಾಯಿ ಸೀರೆ ಇದು. ಇದಕ್ಕೆ ನಾನು ಬ್ಲೌಸ್ನ ಹೇಗೆ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ರೀ. ನೋಡಿ, ಈ ರೀತಿ ಬ್ಲೌಸ್ನ ರೆಡಿ ಮಾಡಿದ್ದೀನಿ. ಬ್ಯಾಕ್ ಇಲ್ಲಿ ಸ್ಲೀವ್ಸ್ ಹತ್ರ ನಾರ್ಮಲಾಗಿ ಸ್ಲೀವ್ಸ್ಗೆ ಈ ರೀತಿ ಕೊಟ್ಟಿದ್ರಲ್ವ ಸೀರೆಯಲ್ಲಿ ಇರೋವಂಥದ್ದನ್ನೇ, ಅದನ್ನು ಕಟ್ ಮಾಡಿಕೊಂಡು ಇಲ್ಲಿಗೆ ನೆಟ್ಟೆಡ್ನ ಅಟ್ಯಾಚ್ ಮಾಡಿದ್ದೀನಿ. ನೆಟ್ಟೆಡ್ನ ಅಟ್ಯಾಚ್ ಮಾಡಿ ಸೇಮ್ ಸೀರೆ ಕಲರ್ದೇ ಬೀಡ್ಸ್ ಅನ್ನೋದನ್ನು ಈ ರೀತಿ ಅಂಟಿಸಿದ್ದೀನಿ. ಸೊ ನೋಡಿ, ಸ್ಯಾರಿ ಫ್ಯಾಬ್ರಿಕ್ದು ಗ್ಲೂ ಬರುತ್ತೆ ಅಲ್ವಾ, ಅದರಲ್ಲಿ ಈ ರೀತಿ ಅಂಟಿಸಿರೋವಂಥದ್ದು. ಆವಾಗ ನಿಮ್ಗೆ ಏನು ಕಾಣಿಸುತ್ತೆ ನೋಡಿ, ಈ ರೀತಿ ನೆಟ್ಟೆಡಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಆವಾಗ ಸೀರೆ ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಬಂದಿದೆ 2 ಸೈಡ್ ಕೂಡ. ಹಾಗೆಯೇ ಬ್ಯಾಕ್ ಪಾರ್ಟು ಕೂಡ ತೋರಿಸ್ತೀನಿ ನೋಡಿ. ಬ್ಯಾಕ್ ಪಾರ್ಟಲ್ಲೂ ಕೂಡ ಈ ರೀತಿ ಬೋಟ್ ನೆಕ್ನ ಇಟ್ಟು ಇಲ್ಲಿಗೂ ಕೂಡ ಅಷ್ಟೇ ನೆಟ್ಟೆಡ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ನೋಡಿ, ಇಲ್ಲಿಗೂ ಕೂಡ ನೆಟ್ಟೆಡ್ನ ಅಟ್ಯಾಚ್ ಮಾಡಿ ಇಲ್ಲಿಗೆ ಈ ರೀತಿ ಡೋರಿಲಿ ಪೈಪಿಂಗ್ ಕೊಟ್ಟಿರೋ ಅಂಥದ್ದು. ಸೊ ಸಿಂಪಲ್ಲಾಗಿ ಸೀರೆ ಇತ್ತು ಅಂತಂದರೆ ಈ ರೀತಿ ಬ್ಲೌಸ್ಗಳನ್ನ ನೀವು ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ಸೀರೆದು ಲುಕ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ, ಹಾಗೆಯೇ ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಇದಕ್ಕೆ ನಾನು ಡೋರಿ ಒಂದು ಹಾಕಬೇಕು, ಡೋರಿ ಹಾಕಿಲ್ಲ. ಸೊ ನೋಡಿ, ಇದು ಫ್ರಂಟಲ್ಲೂ ಕೂಡ ಅದೇ ರೀತಿ ಚಿಕ್ಕದಾಗಿ ಕೊಟ್ಟಿದ್ದೀನಿ ನೋಡಿ. ಈ ರೀತಿ ಫ್ರಂಟಲ್ಲಿ ಸ್ವಲ್ಪ ಚಿಕ್ಕದಾಗಿ ಈ ರೀತಿ ಕೊಟ್ಟಿರೋ ಅಂಥದ್ದು. ಸೊ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಇದರಲ್ಲಿ ನಿಮಗೆ ಬ್ಲೌಸ್ನಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದ್ರ ಪ್ರೈಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಸೊ ಇದು ನೋಡಿ, ನೆಕ್ಸ್ಟ್ ಸೀರೆ ಬ್ಲೌಸು. ಇದಕ್ಕೂ ಕೂಡ ಅಷ್ಟೇ ಸೀರೆ ಬಂದು ಈ ರೀತಿ ಇದೆ. ಅದಕ್ಕೆ ಏನು ಮಾಡಿದ್ದೀವಿ ಸೀರೆಗೆ ಅಂತಂದರೆ, ಸೀರೆದು ಬ್ಲೌಸ್ ಪೀಸ್ಗೆ ಇಲ್ಲಿ ತನಕ ನೆಟ್ಟೆಡ್ ಇದಕ್ಕೆ ಹಾಕಿಲ್ಲ, ಲೈನಿಂಗ್ ಹಾಕಿಲ್ಲ. ಸೊ ನೋಡಿ, ಇದಕ್ಕೂ ಕೂಡ ಅಷ್ಟೇ ಸೀರೆಯಲ್ಲಿ ಗೋಲ್ಡ್ ಪ್ರಿಂಟೆಡ್ ಬಂದಿರೋದ್ರಿಂದ ನೋಡಿ, ಸೀರೆಯಲ್ಲಿ ಗೋಲ್ಡ್ ಪ್ರಿಂಟೆಡ್ ಬಂದಿದೆ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ಬೀಡ್ಸ್ನ ಅಂಟಿಸಿರೋ ಅಂಥದ್ದು. ಇದು ಸೇಮ್ ಇಲ್ಲದೆ ಈ ಬ್ಲೌಸ್ಗೆ ಯಾವ ರೀತಿ ಅಂಟಿಸಿದ್ದೀವಿ ಅದೇ ರೀತಿ ಬೀಡ್ಸು, ಆದರೆ ಇದನ್ನು ಸ್ವಲ್ಪ ಹತ್ರ ಈ ರೀತಿ 3 ಬರೋ ಥರ ಅಂಟಿಸಿರೋದು ನೋಡಿ. ಈ ರೀತಿ ನೋಡಿ, ಇವಾಗ ಬ್ಲೌಸ್ದು ತುಂಬಾ ಗ್ರ್ಯಾಂಡ್ ಲುಕ್ ಬಂತು ಅಲ್ವಾ. ನೋಡಿ, 2 ಸೈಡ್ ಕೂಡ ಈ ರೀತಿ ಸ್ಟಿಚ್ ಮಾಡಿಸಿದ್ರು ಕೂಡ ಬ್ಲೌಸ್ಗೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಸೀರೆ ಸಿಂಪಲ್ ಆಯಿತು ಅಂದರೂ ಕೂಡ ಬ್ಲೌಸ್ ಅನ್ನೋದು ಗ್ರ್ಯಾಂಡ್ ಇರುತ್ತೆ. ಇದಕ್ಕೆ ಬ್ಯಾಕ್ ಸೈಡಲ್ಲಿ ರೌಂಡ್ ನೆಕ್ ಇಟ್ಟು ಪೈಪಿಂಗ್ ಕೊಟ್ಟಿರೋವಂಥದ್ದು. ಸೊ ಏನು ಚೇಂಜಸ್ ಇಲ್ಲ. ಬಟ್ ಇಲ್ಲಿ ಬೆಲ್ಟ್ ಪಟ್ಟಿನ ರೆಡಿ ಮಾಡಿದ್ದೀವಿ ಇದೇ ಸೀರೆಗೆ. ನೋಡಿ, ಈ ರೀತಿ ಇಲ್ಲೇ ಅಟ್ಯಾಚ್ ಆಗಿದೆ ಬೆಲ್ಟ್ ಪಟ್ಟಿ. ಬೆಲ್ಟ್ ಪಟ್ಟಿಗೆ ಈ ರೀತಿ ಪೈಪಿಂಗ್ನ ಕೊಟ್ಟು ಸೇಮ್ ಅದೇ ರೀತಿ ಬೀಡ್ಸ್ನ ಅಂಟಿಸಿರೋ ಅಂಥದ್ದು ಈ ರೀತಿ. ಆವಾಗ ಇದನ್ನು ಹಾಕ್ಬಿಟ್ಟು ಸೀರೆ ವೇರ್ ಮಾಡಿದಾಗ ಈ ಕಡೆ ಇಲ್ಲಿ ನೋಡಿ, ಇದು ಉಕ್ಸು ಹಾಕಿದ್ದೀನಿ, ಇಲ್ಲಿ 2 ಉಕ್ಸ್ ಹಾಕಿದ್ದೀನಿ. ಉಕ್ಸ್ ಹಾಕೋದಕ್ಕೆ ಇಲ್ಲಿ ದಾರನೂ ಕೂಡ ಮಾಡಿದ್ದೀನಿ. ಸೊ ನೋಡಿ, ಈ ಕಡೆ ಸೈಡು ದಾರ ಇಟ್ಟಿದ್ದೀನಿ. ಇವಾಗ ಸೀರೆನ ವೇರ್ ಮಾಡಿದಾಗ ಇದನ್ನು ಮೇಲ್ಗಡೆ ಹಾಕ್ತು ಅಂತಂದರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಇದು 2 ಬ್ಲೌಸ್ಗಳೆಲ್ಲ ನಿಮ್ಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತಂದ್ಬಿಟ್ಟು ತೋರಿಸ್ತೀವಿ. ಸೊ ಇವಾಗ ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ.
ಫ್ರಂಟಲ್ಲಿ ನಾರ್ಮಲಾಗಿ ಬೋಟ್ ನೆಕ್ಕು, ಸೀರೆ ಬಂದು ಬ್ಲೌಸ್ ಪೀಸಲ್ಲೇ ಬಂದಿತ್ತು, ಇದು ಗ್ರ್ಯಾಂಡ್ ವರ್ಕ್ ಥರ. ಹಾಗಾಗಿ ಸ್ಲೀವ್ಸಲ್ಲಿ ಯಾವುದೇ ರೀತಿ ಡಿಸೈನ್ ಇಟ್ಟಿಲ್ಲ. ಸೊ ಬ್ಯಾಕ್ ಹುಕ್ಕು, ಹಾಗೆಯೇ ಇದು ಸ್ಲೀವ್ಸ್ಗೆ ಕೊಟ್ಟಿದ್ರಲ್ವ ಅದು ಸ್ವಲ್ಪ ಪೀಸು ಮಿಕ್ಕೊಂಡಿತ್ತು. ಇದಕ್ಕೆ ಸ್ಲೀವ್ಸ್ಗೆ 2 ಸ್ಲೀವ್ಸ್ಗೂ ಆಗಿ ಸ್ವಲ್ಪ ಪೀಸ್ ಮಿಕ್ಕಿರೋದ್ರಲ್ಲಿ ಈ ರೀತಿ ಕ್ಯಾನ್ವಾಸ್ನ ಯೂಸ್ ಮಾಡಿ ಡಿಸೈನ್ ಮಾಡಿರೋವಂಥದ್ದು. ಸೊ ನೋಡಿ, ಇಲ್ಲಿಗೆ ಒಂದು ಹುಕ್ ಹಾಕಿದ್ದೀನಿ. ನೀವು ಬೇಕು ಅಂತಂದರೆ ಡೋರಿ ಕೂಡ ಹಾಕಿಸ್ಕೋಬೋದು, ಇಲ್ಲ ಅಂತಂದರೆ ಈ ರೀತಿ ಹುಕ್ ಕೂಡ ಹಾಕಿಸ್ಕೋಬೋದು. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗೆಯೇ ನ್ಯೂ ಟ್ರೆಂಡಿಂಗ್ ಡಿಸೈನ್ಸ್ ಇವೆಲ್ಲ. ಸೊ ನಿಮಗೆ ಈ 3ರಲ್ಲಿ ಯಾವ ಬ್ಲೌಸ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇನ್ನೊಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತೀನಿ, ಆವಾಗ ಅದನ್ನು ಕೂಡ ಡಿಸೈನ್ಗಳನ್ನ ನಾನು ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ.